ವೀಕ್ಷಕರೇ ನಮಸ್ಕಾರ. ಹಾವೇರಿ ಶಿರ್ಸಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಸಂಸದ ಬಸವರಾಜ ಬೊಮ್ಮಾಯಿ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ತಿಂಗಳ ಅಂತ್ಯಕ್ಕೆ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಬಸವರಾಜ ಬೊಮ್ಮಾಯಿ ಅವರು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ನ 4ರ ಕ್ರಾಸ್ನಿಂದ ಸಮ್ಮಸ್ಗಿ ಗ್ರಾಮದವರೆಗೆ ಸಾಗರ ಮಾಲಾ ಯೋಜನೆ ಅಡಿಯಲ್ಲಿ ನಿರ್ಮಾಣ ಹಂತದಲ್ಲಿರುವಂಥ ಹಾವೇರಿ ಶಿರ್ಸಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಇವತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಧಿಕಾರಿಗಳ ಜೊತೆಗೆ ಕಾಮಗಾರಿ ನಡೀತಾ ಇರುವ ಹನುಮನಕೊಪ್ಪ, ಬಾಳೆಹಳ್ಳಿ, ಕತ್ರಿಕೊಪ್ಪ, ಸಮ್ಮಸ್ಗಿ ಗ್ರಾಮಗಳಿಗೆ ತೆರಳಿ ಕಾಮಗಾರಿ ಪ್ರಗತಿ ಪರಿಶೀಲನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಮ್ಮಸ್ಗಿ ಗ್ರಾಮದಲ್ಲಿ ವಾಹನ ಸಂಚಾರವಾಗದಷ್ಟು ರಸ್ತೆ ಹಾಳಾಗಿದ್ದರಿಂದ ತಕ್ಷಣ ರಸ್ತೆ ಸಮತಟ್ಟಾಗಿ ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ವಾಹನ ಸಂಚಾರದಿಂದ ಹಳ್ಳಿಗಳಲ್ಲಿ ಧೂಳು ಏಳೋದ್ರಿಂದ ಗ್ರಾಮೀಣ ಜನರಿಗೆ ಸಮಸ್ಯೆ ಆಗ್ತಾ ಇದ್ದು ಪ್ರತಿದಿನ 2-3 ಬಾರಿ ರಸ್ತೆಗೆ ನೀರು ಹಾಕುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ತಿಂಗಳ ಅಂತ್ಯಕ್ಕೆ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರ ಮುಕ್ತಗೊಳಿಸಲು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕಾಮಗಾರಿ ಪ್ರಗತಿಯಲ್ಲಿರುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಹೊನ್ನಾವರ ವಿಭಾಗದ PDM ಶಿವಕುಮಾರ್, ಅಧಿಕಾರಿಗಳಾದ ವಿನಾಯಕ್ ಸೊಂಟಕ್ಕೆ, ಮಾಜಿ ಶಾಸಕರಾದ ಶಿವರಾಜ್ ಸಜ್ಜನ್, ಮುಖಂಡರುಗಳಾದ ಕೃಷ್ಣ ಇಳಿಗೇರ್, ರಾಘವೇಂದ್ರ ತಹಶೀಲ್ದಾರ್ ಸೇರಿದಂತೆ ಬಾಳೆಹಳ್ಳಿ, ಕಂತ್ರಿಕೊಪ್ಪ ಹಾಗೂ ಸಮ್ಮಸ್ಗಿ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. ಧೂಳು ಭಾಳ ಕೆಟ್ಟದ. ಇಲ್ಲಿ ಹನುಮನಕೊಪ್ಪ ಎಷ್ಟು ದೂರ ಐತಿ ಇಲ್ಲಿಂದ? ಅಲ್ಲ ಸಮಸ್ಯೆ ಗೊತ್ತೈತಿ ನಂಗೆ. ಅಲ್ಲ ಹನುಮನಕೊಪ್ಪ ಊರು ಅದು ಎಷ್ಟು ಜನಸಂಖ್ಯೆ? ಸರಿ ಸರಿ ಓಕೆ. ಸರ್ ಬಂದಾರಂತಂದು ಎಲ್ಲ ಜನ ನಿಮಗೆ ಬೈತಾರೆ, ಧೂಳಾದ ದೂರಿಲ್ಲ ನನಗೆ ನೀರು ಹೊಡೆಯಲ್ರಿ ಇವರು. ಇವತ್ತು ನೀವು ಬಂದಿಲ್ಲ ಅಂತಂದು ಇದು ಮಾಡಬೇಕಾಗ್ತದೆ. ಇವ್ರ ಪ್ರಾಬ್ಲಮ್ ಐತ್ರಿ. ನೀವಿಂದ ನಿಮಗೆ ಬೈಸಾಕತ್ತರಿ ಇವ್ರು ಕಾಂಟ್ರಾಕ್ಟ್.